ನಿನ್ನೆ ಸಡನ್ ಆಗಿ ನಮ್ಮ ಧಾರವಾಡದಾಗ ಭಾಳ ಮಳೆ ಆತ್ರಿ. ಮಳೆ ಆದ್ಮ್ಯಾಗ ಬಿಸಿ ಬಿಸಿ ಚಹಾ ಜೊತೆ ತಿನ್ನಾಕ ಏನಾರ ಕ್ರಿಸ್ಪಿ ಕ್ರಂಚಿ ಖಾರ ಖಾರ ಇದ್ರ ಮಜಾ ಅನಿಸ್ತೈತಿ. ಅದಕ್ಕೆ ಈ ಮಸಾಲ ವಡಾ ಮಾಡಿದ್ದೆ. ಭಾರಿ ಮಸ್ತ್ ಆಗಿದ್ವು, ಮನ್ಯಾಗ ಎಲ್ಲರಿಗೂ ಭಾಳ ಸೇರಿದ್ವು. ನೀವು ಇವನ್ನ ಒಂದ್ಸತಿ ಟ್ರೈ ಮಾಡ್ರಿ. ಇವನ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸತಿ ಭೇಟಿ ಕೊಡ್ತಾ ಇದ್ರ ಅಥವಾ ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡ್ರಿ. ಅಂದ್ರೆ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಜಾಸ್ತಿ ತಡ ಮಾಡೋದು ಬೇಡ. ಭಾಳ ರುಚಿಯಾಗಿರುವಂಥ ಈ ಗರಿ ಗರಿ ಆಗಿರೋ ಮಸಾಲ ವಡಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನ ತಯಾರ್ಸಕ್ಕ ನಮ್ಗೆ ಇಲ್ಲಿ ಕಡ್ಲಿ ಬ್ಯಾಳಿ ಬೇಕಾಕ್ಕವು. ನಾನಿಲ್ಲಿ 1 ಕಪ್ನಷ್ಟು ಕಡ್ಲಿ ಬ್ಯಾಳಿ ತೊಗೊಳಕತ್ತೀನಿ. ನಾವು ಎಷ್ಟು ಕಡ್ಲಿ ಬ್ಯಾಳಿ ತೊಗೊಂಡಿರ್ತೇವೆ ನೋಡ್ರಿ, ಅದರ ಅರ್ಧದಷ್ಟು ತೊಗರಿ ಬ್ಯಾಳಿ ತೊಗೋಬೇಕು. ನಾನಿಲ್ಲಿ 1 ಕಪ್ನಷ್ಟು ಕಡ್ಲಿ ಬ್ಯಾಳಿ ತೊಗೊಂಡಿದ್ದೆ, ಅರ್ಧ ಕಪ್ನಷ್ಟು ತೊಗರಿ ಬ್ಯಾಳಿ ತೊಗೊಳಕತ್ತೀನಿ. ಈಗ ಇವನ್ನ ನೀರು ಹಾಕಿ ಒಂದು 2-3 ಸತಿ ಚಂದಗ ತೊಳೆದು ತೊಗೊಳ್ಳೋಣ. ಅಂದ್ರೆ ಇದಕ್ಕೆ ಅಂಟಿರೋ ಧೂಳು ಕಸ ಕಡ್ಡಿ ಏನಾರು ಇದ್ರೆ ಎಲ್ಲ ಕ್ಲೀನ್ ಆಕತ್ತಿ. ನೋಡ್ರಿ, ಹಿಂಗೆ ಸ್ವಚ್ಛಗೆ ತೊಳೆದ ಮ್ಯಾಗ ಈಗ ಇವನ್ನ ಮುನ್ಗು ಅಷ್ಟು ನೀರು ಹಾಕಿ ಇವನ್ನ ನಾವು 1 ಗಂಟೆ ನೆನೆಸಿಡಬೇಕು. ಮಿನಿಮಮ್ 1 ಗಂಟೆ ನೆನೆಸಿಡ್ರಿ. ಮ್ಯಾಕ್ಸಿಮಮ್ ನೀವು ಇವನ್ನ 2 ಗಂಟೆ ನೆನೆಸಿಡ್ಬಹುದು. ಕಡ್ಲಿ ಬ್ಯಾಳಿ ನೆನೆಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಕತ್ತಿ. ಅಕಸ್ಮಾತ್ ನಿಮ್ಗೆ ಅವಸರ ಇದ್ರೆ ನೀವು ಇವನ್ನ ಬಿಸಿ ನೀರಾಗ ಅರ್ಧ ಗಂಟೆ ನೆನೆಸಿಡ್ಬಹುದು. ನಾನು ಇವನ್ನ 1 ಗಂಟೆ ನೆನೆಸಿಟ್ಟಿದ್ದೆ. ನೀವಿಲ್ಲಿ ನೋಡಾಕತ್ತಿರ್ಬೋದು, ಬ್ಯಾಳಿ ಆಲ್ಮೋಸ್ಟ್ ಡಬಲ್ ಸೈಜ್ ಆಗೈತಿ. ಈ ರೀತಿ ಇದು ಪೂರ್ತಿ ಚಂದಗ ನೆನೆದ ಮ್ಯಾಗನ ವಡಾ ಮಾಡ್ರಿ. ಈಗ ನಾವು ಇದ್ರಾಗಿ ನೀರು ಬಸಿಬೇಕು. ನೀರು ಬಸಿಯಾಕ ನಾನು ಈ ಥರದ ಒಂದು ಸಾನ್ಗಿ ಒಳಗೆ ಇವನ್ನ ಹಾಕಾಕತ್ತೀನಿ. ಇದ್ರಾಗಿನ ಎಲ್ಲ ನೀರು ಬಸಿಬೇಕು. ಅದಕ್ಕೆ ಇದ ಸಾನ್ಗ್ಯಾಗ ನಾನು ಇವನ್ನ ಒಂದು ಸ್ವಲ್ಪ ಹೊತ್ತು ಹಿಂಗೆ ಬಿಡ್ತೇನೆ. ಇವು ನೀರು ಬಸಿಲಿ ಅಲ್ಲಿವರೆಗೂ ಇದಕ್ಕೆ ಬೇಕಾಗಿರೋ ಮುಂದಿನ ತಯಾರಿ ಮಾಡ್ಕೊಂಡು ತಗೊಳ್ಳೋಣ. ಇದಕ್ಕೆ ನಾವು ಮಸಾಲ ತಯಾರಿಸ್ಬೇಕು. ಮಸಾಲ ತಯಾರ್ಸಕ್ಕೆ ಅರ್ಧ ಇಂಚಿನ 2 ಚಕ್ಕೆ ತುಂಡು ತಗೋರಿ, 4 ಲವಂಗ ಮತ್ತು 1 ಚಮಚೆ ಅಷ್ಟು ಜೀರಿಗೆ ಕುಟಾಣಿ ಒಳಗೆ ಹಾಕಿ ಜಜ್ಜಿ ತಗೊಳ್ಳೋಣ. ಇದ್ರಾಗನ ನೀವು ಧನ್ಯಾನು ಹಾಕಬೇಕು. ಧನ್ಯ ಅಂದ್ರೆ ಕೊತ್ತಂಬರಿ ಕಾಳು ಅಥವಾ ನಾವು ಹವಿಜ ಅಂತೇವೆ ನೋಡ್ರಿ, ಅದು. ನನ್ನ ಕಡೆ ಇಲ್ಲಿ ಧನಿಯಾ ಪುಡಿ ಅವೈಲೇಬಲ್ ಐತಿ, ಅದರಿಂದ ನಾನು ಇದ್ರಾಗ ಧನಿಯಾ ಹಾಕಕತ್ತಿಲ್ಲ. ನಿಮ್ಮ ಕಡೆ ಧನಿಯಾ ಪೌಡರ್ ಅವೈಲೇಬಲ್ ಇಲ್ಲ ಅಂದ್ರೆ ಇದ್ರಾಗನ ಧನಿಯಾ ಹಾಕಿ ಜಜ್ಜಿ ತಗೋರಿ. ಇದನ್ನು ನಾವು ತರ್ತರಿಯಾಗಿ ಜಜ್ಜಬೇಕು, ತೀರಾ ಪೌಡರ್ ಥರ ಬೇಡ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಕತ್ತಿದ್ರೆ ಗ್ರೈಂಡ್ನು ಮಾಡ್ಬೋದು. ನೋಡ್ರಿ, ಈ ಥರ ಇದು ಒಂದು ಸ್ವಲ್ಪ ಉಟ್ಟಾಗಿನೇ ಇರಲಿ, ತೀರಾ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೇಕಂದ್ರೆ ಇದ್ರಾಗನ ಒಂದು 2-3 ಕರಿ ಮೆಣಸಿನ ಕಾಳನ್ನು ಹಾಕ್ಬೋದು. ಸೊ ನಮ್ಮ ಮಸಾಲ ವಡಾ ಮಾಡಕ್ಕೆ ಮಸಾಲ ರೆಡಿ ಐತಿ. ಈ ಕಡೆ ನಾವು ಬ್ಯಾಳಿ ನೀರು ಬಸಿಯಾಕಿಟ್ಟಿದ್ವಿ ನೋಡ್ರಿ, ಇದ್ರಾಗಿನ ಎಲ್ಲ ನೀರು ಬಸ್ತೈತಿ. ಈಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು. ಇವನ್ನ ಗ್ರೈಂಡ್ ಮಾಡಬೇಕಾದ್ರೂ ಒಂದು ಟ್ರಿಕ್ ಐತಿ. ಅದೇ ರೀತಿ ಇವನ್ನ ಗ್ರೈಂಡ್ ಮಾಡಬೇಕು. ಪಲ್ಸ್ ಮೋಡ್ನ್ಯಾಗ ನಿಂತು ಗ್ರೈಂಡ್ ಮಾಡಿರಿ. ಇದನ್ನು ಪೂರ್ತಿ ಪೇಸ್ಟ್ ಥರ ಮಾಡಬಾರ್ದು. ಒಂದೊಂದು ಬ್ಯಾಳಿ ಉಳಿಬೇಕು. ಆ ರೀತಿ ಇದನ್ನು ಒಂದು ಸ್ವಲ್ಪ ಉಟ್ಟಾಗಿನ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು. ಅಂದ್ರನ ವಡಾ ತಿನ್ನಾಕ ರುಚಿ ಅನ್ನಿಸ್ತವು. ಜಾರ್ ದೊಡ್ಡದ ಐತಿ, ಅದಕ್ಕೆ ನಾನು ಇದನ್ನು ಒಂದು ಬ್ಯಾಚ್ನಾಗ ಗ್ರೈಂಡ್ ಮಾಡ್ಕೊಂಡು ತಗೊಳಕತ್ತೀನಿ. ಸಣ್ಣ ಜಾರ್ ಇದ್ರೆ ಇದನ್ನು 2 ಬ್ಯಾಚ್ನಾಗ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ಉಟ್ಟಾಗಿನ ಇರಲಿ. ಇದ್ರಾಗ ಒಂದೊಂದು ಬ್ಯಾಳಿ ತುಂಡು ನಿಮ್ಗೆ ಇಲ್ಲಿ ಕಾಣಕತ್ತಿರ್ಬೋದು. ಈ ಬ್ಯಾಳಿ ತುಂಡು ನಾವು ವಡಾ ಫ್ರೈ ಮಾಡಿದ ಮ್ಯಾಗ ತಿನ್ಬೇಕಾದ್ರೆ ಬಾಯಾಗ ಬರ್ತವೆ ನೋಡ್ರಿ, ಭಾಳ ರುಚಿ ಅನ್ನಿಸ್ತವೆ. ಸೊ ಇದನ್ನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಇದನ್ನು ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಾಗ ಹಾಕಾಕತ್ತೀನಿ. ಇದ್ರಾಗ ಸ್ವಲ್ಪನೂ ನೀರು ಹಾಕಬಾರ್ದು, ಹಂಗೆ ಇವನ್ನ ಗ್ರೈಂಡ್ ಮಾಡಿರಿ. ಬ್ಯಾಳಿ ಒಳಗೆ ಮಾಯಿಶ್ಚರ್ ಇರ್ತೈತೆ ನೋಡ್ರಿ, ಅದ್ರಾಗ ಇದು ಚಂದಗ ಗ್ರೈಂಡ್ ಆಕತ್ತಿ. ಅಕಸ್ಮಾತ್ ನಿಮ್ಗೆ ಇದು ಭಾಳನ ಡ್ರೈ ಅನಿಸಿದ್ರೆ ಒಂದು 2 ಚಮಚೆ ಅಷ್ಟು ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿರಿ. ಭಾಳ ನೀರು ಹಾಕಕ್ಕೆ ಹೋಗಬೇಡ್ರಿ, ಇಲ್ಲಾಂದ್ರೆ ಮಿಕ್ಸ್ಚರ್ ತೆಳ್ಳಗಾಕತಿ. ಅದರಿಂದ ವಡಾ ಗರಿ ಗರಿ ಆಗಂಗಿಲ್ಲ, ಮೆತ್ತಗಾಗ್ಬಿಡ್ತವು. ಈಗ ಇದ್ರಾಗ ನಾವು ಜಜ್ಜಿಟ್ಟಿದ್ವಿ ನೋಡ್ರಿ ಮಸಾಲ, ಅದನ್ನು ಹಾಕ್ರಿ. 1/4 ಚಮಚ ಹಿಂಗೆ, 1 ಚಮಚೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಥವಾ ಬೆಳ್ಳುಳ್ಳಿ ಹಾಕೋದು ಬೇಡ ಅನಿಸಿದ್ರೆ ಹಸಿ ಶುಂಠಿ ಅಷ್ಟ ಸಣ್ಣಕ್ಕೆ ಹೆಚ್ಚಿ ಹಾಕ್ರಿ ಅಥವಾ ಜಜ್ಜಿ ಹಾಕ್ರಿ. ಸಣ್ಣಕ್ಕೆ ಹೆಚ್ಚಿರೋ 2 ಹಸಿ ಮೆಣಸಿನ್ಕಾಯಿ ಅಥವಾ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಬಹುದು. 1 ಚಮಚೆ ಅಷ್ಟು ಧನಿಯಾ ಪುಡಿ. ನಾನು ಆಗಲೇ ಹೇಳಿದ ಹಂಗೆ ಧನಿಯಾ ಪುಡಿ ಅವೈಲೇಬಲ್ ಇಲ್ಲ ಅಂದ್ರೆ ನಾವು ಮಸಾಲೆ ಜಜ್ಜಿದ್ವಿ ನೋಡ್ರಿ, ಅದ್ರಾಗನ ಧನಿಯಾ ಸೇರಿಸಿ ಜಜ್ಜಿ ತಗೋರಿ. ಭಾಳಷ್ಟು ಕೊತ್ತಂಬರಿ, ಪುದೀನ ಮತ್ತು ಕರಿಬೇವು ಹಾಕ್ರಿ. ಸಣ್ಣಕ್ಕೆ ಹೆಚ್ಚಿರೋ ಒಂದು ದೊಡ್ಡ ಉಳ್ಳಾಗಡ್ಡಿ, ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಇದ್ರೆ 2 ಉಳ್ಳಾಗಡ್ಡಿ ಹಾಕ್ರಿ. ಅರ್ಧ ಚಮಚೆ ಅಷ್ಟು ಅಜ್ವಾನ,
ನಾನು ಯಾವುದೋ ಕರ್ದಿದ್ದ ಪದಾರ್ಥ ಮಾಡಿದ್ರೂ ಆಲ್ಮೋಸ್ಟ್ ಎಲ್ಲದ್ರಾಗೂ ಅಜ್ವಾನ ಹಾಕಿರ್ತೀನಿ. ಯಾಕಂದ್ರೆ ಅದರಿಂದ ಆ ಪದಾರ್ಥ ಡೈಜೆಸ್ಟ್ ಆಗಕ್ಕೆ ಹೆಲ್ಪ್ ಆಕತಿ ಮತ್ತು ಪದಾರ್ಥದ ಘಮನೂ ಭಾಳ ಚಲೋ ಬರ್ತೈತಿ. ಪದಾರ್ಥ ಇನ್ನೂ ರುಚಿ ಆಕತಿ. ಅರ್ಧ ಕಪ್ ತುರಿದಿದ್ದ ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಗಮನ ಇರಲಿ, ಇದ್ರಾಗ ಸ್ವಲ್ಪನೂ ನೀರು ಹಾಕಬೇಡ್ರಿ, ಹಂಗೆ ಕಲಿಸ್ರಿ. ನಾವು ಇದ್ರಾಗ ಹಾಕಿದ ಉಳ್ಳಾಗಡ್ಡಿ ಇರಲಿ, ತರಕಾರಿ ಇರಲಿ ಅಥವಾ ಬ್ಯಾಳಿ, ಇದ್ರಾಗೆಲ್ಲ ಮಾಯ್ಶ್ಚರ್ ಇರ್ತೈತಿ. ಅದ್ರಾಗನ ಇದು ಚಂದಾಗ ಬೈಂಡ್ ಆಕತಿ. ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ರಿ, ಈ ರೀತಿ ಇವನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಈ ರೀತಿ ವಡಿ ತಯಾರಿಸ್ಕೊಂಡು ತಗೋರಿ. ಎಡ್ಜಸ್ಗೆ ಇದನ್ನು ಒಂದು ಸ್ವಲ್ಪ ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ತೆಳ್ಳಗ ಮಾಡ್ಕೋಬೇಕು. ನಡುವ ಒಂದು ಸ್ವಲ್ಪ ದಪ್ಪ ಇರಲಿ. ಎಡ್ಜಸ್ಗೆ ಇದನ್ನು ತೆಳ್ಳಗ ಮಾಡ್ಕೊಂಡು ತಗೊಳ್ಳೋದ್ರಿಂದ ಇದು ಕ್ರಿಸ್ಪಿ ಆಕತಿ ಮತ್ತು ಒಳಗೆ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಮೆತ್ತಗೂ ಇರ್ತೈತಿ. ಸೊ ವಡ ಆಕಾರನೂ ಭಾಳ ಮುಖ್ಯ ಇರ್ತೈತಿ. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಇನ್ನೊಂದು ವಡ ತೋರಿಸ್ತೇನೆ. ಈ ರೀತಿ ಇದನ್ನು ಎಡ್ಜಸ್ಗೆ ಜಾಸ್ತಿ ಪ್ರೆಸ್ ಮಾಡಿರಿ, ತೆಳ್ಳಗ ಮಾಡ್ಕೊರಿ ಮತ್ತು ನಡುವ ಹಗುರವಾದ ಕೈನಿಂದ ಪ್ರೆಸ್ ಮಾಡಿರಿ. ಈ ರೀತಿ ಇದು ಎಡ್ಜಸ್ಗೆ ತೆಳ್ಳಗಿರಬೇಕು. ಅಂದ್ರೆ ನಾವು ಎಣ್ಣೆಗ ಇದನ್ನು ಫ್ರೈ ಮಾಡಿದಾಗ ನಡುವಿನಕ್ಕಿಂತ ಎಡ್ಜಸ್ ಜಾಸ್ತಿ ಫ್ರೈ ಆಕ್ಕವು. ಅದರಿಂದ ಇದು ಕ್ರಿಸ್ಪಿ ಆಕತಿ. ಇವನ್ನ ಈ ರೀತಿ ತಯಾರಿಸಿ ತಕ್ಷಣನೇ ಎಣ್ಣೆಗೆ ಫ್ರೈ ಮಾಡಕ್ಕೆ ಬಿಡ್ರಿ. ನಾನು ಮುಂಚಿನ ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಪ್ಯಾನ್ ಯೂಸ್ ಮಾಡಕತ್ತೀನಿ. ಎಣ್ಣೆ ಮೀಡಿಯಮ್ ಬಿಸಿ ಇರುವಾಗ ಈ ರೀತಿ ಇವು ಎಣ್ಣೆಗ ಎಷ್ಟು ಈಸಿಯಾಗಿ ಸಾಲ್ತವು ಅಷ್ಟ ವಡ ಹಾಕಿ ಇವನ್ನ ಮೀಡಿಯಮ್ ಫ್ಲೇಮ್ನಾಗನ ಫ್ರೈ ಮಾಡ್ರಿ. ನೀವಿಲ್ಲಿ ನೋಡ್ತಿರ್ಬಹುದು, ನಾವು ವಡ ಎಣ್ಣೆಗ ಹಾಕಿದ ತಕ್ಷಣ ಬಬಲ್ಸ್ ಬರಾಕತ್ತವು. ಬಬಲ್ಸ್ ಬಂದು ನಮ್ಗೆ ವಡ ಸಹಿತ ಕಾಣಕತ್ತಿಲ್ಲ. ಈ ಎಲ್ಲ ಬಬಲ್ಸ್ ಕಡಿಮೆ ಆಗಿ ವಡ ಕಾಣ್ತಾವ್ ನೋಡ್ರಿ. ಆಗ ಇವು ಕೆಳಗಿನ ಸೈಡ್ ಚಂದಾಗ ಫ್ರೈ ಆಗಿರ್ತವು. ನೀವಿಲ್ಲಿ ಗಮನಿಸ್ತಿರ್ಬಹುದು, ಬಬಲ್ಸ್ ಕಡಿಮೆ ಆಗ್ಯವು, ವಡ ಕಾಣಕತ್ತವು. ಇದರ ಅರ್ಥ ಇವು ಕೆಳಗಿನ ಸೈಡ್ ಚಂದಾಗ ಫ್ರೈ ಆಗ್ಯವು. ಇವನ್ನ ಹೊಳಸಿ ಹಾಕೋಣ. ಹೊಳಸಿ ಹಾಕಿದ್ಮ್ಯಾಗ ಇವನ್ನ ಇನ್ನೊಂದು 2 ನಿಮಿಷ ಫ್ರೈ ಮಾಡಿರಿ. ಹಿಂಗೆ ಒಂದು ಅರ್ಧ ನಿಮಿಷ ಹೊಳಸಿ ಹಾಕ್ತಾ ಇವನ್ನ ಫ್ರೈ ಮಾಡಿ 2 ಸೈಡ್ ಈವನ್ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮ್ಯಾಗ ಇವನ್ನ ನಾವು ತೆಗಿಬೇಕು. ನೋಡ್ರಿ, ಇವು 2 ಸೈಡ್ನಿಂದ ಚಂದಾಗ ಬೆಂದು ಇದಕ್ಕೆ ನಮ್ಗೆ ಬೇಕಾಗಿರೋ ಕಲರ್ ಬಂದೈತಿ. ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ವಾವ್, ಪರ್ಫೆಕ್ಟ್. ಇದ್ರ ಕಲರ್ ಮತ್ತು ಕ್ರಿಸ್ಪ್ ನೋಡಿದ್ರನ ಗೊತ್ತಾಕತಿ ಇವು ಎಷ್ಟು ರುಚಿ ಆಗಿರ್ಬೋದು ಅಂತ. ಸೊ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ನಾವು ಈ ಭಾಳ ರುಚಿಯಾಗಿರುವಂಥ ಮಸಾಲ ವಡ ತಯಾರಿಸ್ಬೋದು. ಇದ ಎಣ್ಣೆಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಬಿಸಿ ಬಿಸಿ ವಡ ಜೊತೆ ಈ ಕರ್ದಿದ್ದ ಮೆಣಸಿನ್ಕಾಯಿ ತಿಂತಾ ಇದ್ರೆ ಆಹಾ, ಏನು ರುಚಿ ಅಂತೀರಿ. ಈ ವಡ ಮತ್ತು ಈ ಕಾಂಬಿನೇಷನ್ನ ಒಂದ್ಸತಿ ಟ್ರೈ ಮಾಡ್ರಿ, ಅದ್ಭುತ ರುಚಿ ಇರ್ತೈತಿ. ಇವನ್ನ ಹಿಂಗೆ ತಯಾರಿಸಿ ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಜೊತೆ ತಿಂದ್ರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಅನಿಸ್ತೈತಿ. ಇವು ಎಷ್ಟು ರುಚಿ ಆಕ್ಕವು ಅಂದ್ರೆ ಇವನ್ನ ನೀವು ಒಂದ್ಸತಿ ಮಾಡ್ಕೊಂಡು ತಿನ್ರಿ ಸಾಕು. ಮತ್ತು ಮಾರ್ಕೆಟ್ನ್ಯಾನ ಮಸಾಲ ವಡ ತರಂಗಿಲ್ಲ, ಮನ್ಯಾಗ ಮಾಡ್ಕೊಂಡು ತಿಂತೀರಿ. ಕೇಳ್ರಿ, ಈ ಸೌಂಡ್ ಕೇಳಿದ್ರನ ಗೊತ್ತಾಕತಿ ಇವು ಎಷ್ಟು ಗರಿ ಗರಿ ಆಗ್ಯಾವಂತ. ಎಡ್ಜಸ್ಗೆ ಇವನ್ನ ನಾವು ತೆಳ್ಳಗ ಮಾಡಿದ್ವಿ, ಅದರಿಂದ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ಯವು. ಇವತ್ತಿನ ಈ ಮಸಾಲ ವಡ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಬ್ಯುಸಿ ಲೈಫ್ನಾಗ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.